ಪುಟ್ಟಿ ನಿನ್ನ ಊರ ಹತ್ರ ತನಕ ಬಿಟ್ಟಿದ್ದೀನಿ. ಇಲ್ಲಿಂದ ನಿಂಗೆ ಹೋಗಕ್ಕೆ ದಾರಿ ಗೊತ್ತು ತಾನೇ ನಿನಗೆ. ನಿನ್ನ ಫ್ರೆಂಡ್ ನೋಡಿದ್ರೆ ನೈಟೇನೆ ಹೊರಟೋಗ್ಬಿಟ್ಟ. ಅದಕ್ಕೆ ಹೇಳ್ತಿರೋದು ನೋಡು, ಇಲ್ಲಿಂದ ಸೀದಾ ಹೊರಟೋಗ್ಬಿಡು. ಊರೊಳಗಡಿಕೆ ನಾವಂತೂ ಬರಲ್ಲ. ಯಾರು ಕಿಡ್ನಾಪ್ ಮಾಡಿದ್ರು ಅಂತ ಹೇಳಿದ್ರೆ ನೀನಂತೂ ಏನು ಹೇಳ್ಬೇಡ. ನಂಗೆ ಗೊತ್ತಿಲ್ಲ ಯಾರು ಕಿಡ್ನಾಪ್ ಮಾಡಿದ್ರು ಅಂತ ಹೇಳು, ಸರಿನಾ? ಹೇಳಿದ ಅರ್ಥ ಆಯ್ತಾ? ಯಾಕೆ ಗೊತ್ತಿಲ್ಲ ಕಿಡ್ನಾಪ್ ಮಾಡಿದ್ದು ಯಾರು ಅಂತ ಹೇಳ್ಬಿಟ್ಟು? ನಂಗೆ ಗೊತ್ತಲ್ವಾ ನೀವೇ ಕಿಡ್ನಾಪ್ ಮಾಡಿದ್ದು ಅಂತ ಹೇಳ್ಬಿಟ್ಟು. ನಾನು ಯಾಕೆ ಗೊತ್ತಿಲ್ಲ ಅಂತ ಹೇಳ್ಬೇಕು? ಹೇಯ್ ಹೋಗಿ 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 ಅವಳ ಹತ್ರ ಮಾತಾಡ್ತಿದ್ಯಲ್ಲ, ಬಾಯಿ ಮುಚ್ಕೊಂಡು ಬರೋದ್ ಕಲ್ತ್ಕ. ಏನಾದ್ರು ಮಾಡ್ಕೊಂಡ್ಲಿ, ನಮ್ಮ ಹೆಸರು ಹೇಳಿದ್ರೆ ನಾವೇನಿಲ್ಲಿ ಇರ್ತೀವ? ಎಸ್ಕೇಪ್ ಆಗೋಣ ಸುಮ್ಮನೆ ಏನೇ ಬಾ. ಹಂಗಲ್ಲ ಪುಟ್ಟಿ, ಸುಮ್ಮನೆ ಈಗ ನಿನಗೇನು ತೊಂದರೆ ಕೊಟ್ಟಿಲ್ಲ. ನಿನಗೆ ಎಷ್ಟೊಂದೆಲ್ಲ ತಿನ್ನಕ್ಕೆ ಸ್ನ್ಯಾಕ್ಸ್ ಗೀಕ್ಸ್ ಎಲ್ಲ ತಂದು ಕೊಟ್ಟಿದ್ದೀನಿ ತಾನೇ. ಇವಾಗ ನೀನು ಎಲ್ಲನೂ ಹಿಂಗೆ ಅಂದ್ಬಿಟ್ರೆ, ನನ್ನ ಹೆಸರು ಹೇಳ್ಬಿಟ್ರೆ ಸುಮ್ಮನೆ ನಿಮ್ಮಮ್ಮ ನನ್ನನ್ನು ಬೈಕಬಿಡ್ತಾರೆ. ಕಿಡ್ನಾಪ್ ಯಾಕೆ ಮಾಡ್ಕೊಂಡು ಹೋಗಿದ್ರು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ಇವಾಗ ನಾನು ನೀನು ತಂದ್ಬಿಟ್ಟು ಬಿಟ್ಟಿದ್ದೀನಿ ತಾನೇ. ಈಗ ಸೀದಾ ಮನೆಗೆ ಹೋಗ್ಬಿಡು. ಅಮ್ಮ ಅಂತ ಹೇಳ್ಬಿಟ್ಟು ಹೋಗು. ಯಾರು ಕಿಡ್ನಾಪ್ ಮಾಡಿದ್ರು ಅಂದರೆ ಏನೂ ಗೊತ್ತೇ ಇಲ್ಲ ಅನ್ನಂಗಿರ್ಬೇಕು, ಸರಿನಾ? ಹೋಗೋಗು. ಹಾಗೆ ಬೆಳಗಿನ ಜಾವ ಆಗೋಗ್ಬಿಟ್ಟೈತೆ. ನಿಮ್ಮ ಅಮ್ಮರೆಲ್ಲ ನಿನಗೋಸ್ಕರ ಕಾಯ್ತಾ ಇರ್ತಾರೆ. ಹೋಗೋಗು, ಸರ್ನ ಹೋಗು. ಬರೀ ಇವ್ರಮ್ಮ ಮಾತ್ರ ಖತರ್ನಾಕ್ ಅಂತ ಅಂದ್ಕೊಂಡಿದ್ದೆ, ಆದರೆ ಇಡೀ ಹೋಲ್ ಫ್ಯಾಮಿಲಿನೇ ಖತರ್ನಾಕು. ಅವ್ರ ಮಗಳು ಇನ್ನೂ ಖತರ್ನಾಕು. ನೋಡ್ದಾ ಇಷ್ಟು ಚಿಕ್ಕ ಹುಡುಗಿ ನಮಗೆ ಹೆಂಗೆ ಆಟ ಆಡ್ಸಿದ್ಲು ಅಂತ? ನೋಡು, ಇವ್ರ ಮೇಲಿನ ಸೇಡ್ನ ನಾನು ಇನ್ನೂ 10-15 ವರ್ಷ ಆದ್ರೂ ನಾನಂತೂ ಮರೆಯಲ್ಲ. ಇವ್ರಿಗೆ ಹೆಂಗೆ ತೀರ್ಸ್ಕೊಂತೀನಿ ಅಂದರೆ ಹಂಗೆ ತೀರ್ಸ್ಕೊಂತೀನಿ. ನೋಡ್ತಾ ಇರು, ನನ್ನ ಹಠ ಏನು ಅಂತೇಳ್ಬಿಟ್ಟು ತೋರಿಸ್ತೀನಿ. ಇಷ್ಟಕ್ಕೆ ಮಾತ್ರ ಬಿಡಲ್ಲ. ಬಾ. ನನಗೆ ಅವಮಾನ ಮಾಡಿ ನನ್ನನ್ನು ಬೀದಿಗೆ ತಗೊಬಂದವನ್ನ ಖುಷಿಯಾಗಿರೋಕ್ಕೆ ಅದು ಹೆಂಗೆ ತಾನೇ ಬಿಡಕ್ಕೆ ಸಾಧ್ಯ? ನಾನು ಬಿಡಲ್ಲ ಅಂದರೆ ಬಿಡಲ್ಲ. ಬಾ ಹೋಗೋಣ ಬಾ ಸುಮ್ಮನೆನೇ. ಅಮ್ಮ ತಾಯಿ, ಇನ್ನೊಂಥರ ಇಂಥದೇ ಒಂದು ಪ್ಲಾನ್ ಮಾಡಿಬಿಟ್ಟು ಮತ್ತೆ ಎಡವಟ್ಟು ಕೆಲಸ ಮಾಡಿಬಿಟ್ಟಿಯ. ಈಗಲೇ ಹೇಳಿದ್ದೀನಿ, ತಪ್ಪು ಮಾಡದವರು ಯಾರವ್ರೇ, ತಪ್ಪೇ ಮಾಡದವರೆಲ್ಲವ್ರೇ. ಅಪ್ಪ ನೀನು ಎಲ್ಲೋಗಿದ್ದೆ ಅಪ್ಪ? ಬಾ ಬೇಗ ಬೇಗ ಊರಿಗೆ ಹೋಗೋಣ. ಹೂ ಕಣು, ಎಲ್ಲ ಮೋಸ ಮಾಡೋರೇ ಜಾಸ್ತಿ. ಕೈ ಕಾಲು ಮುರಿದ್ಬಿಟ್ಟು ಕಳಿಸ್ಬಿಟ್ರು ನನಗಂತೂ. ಯಪ್ಪ ಯಾಕೆ ಬೇಕಿತ್ತು ನನಗೆ? ಕೈ ಕಾಲು ಸೊಂಟ ಎಲ್ಲ ಮುರಿದು ಹೋಯ್ತು. ಬಂದಾರಿಗೆ ಸುಂಕ ಇಲ್ಲ. ನೋಡಿ ಹೋಗೋಣ. ಏನೋ ಒಂದು ಮಾಡಿ ಮೊದಲಿದ್ವಲ್ಲ ಹಂಗೇನೆ ಕೆಲಸ ನೋಡ್ಕೊಂಡು ಎಲ್ಲನ ಜೀವನ ಮಾಡ್ಕೊಳ್ಳೋಣ. ನೋಡಿ ಇನ್ನೇನು ಮಾಡೋಕ್ಕಾಗಲ್ಲ, ಎಲ್ಲ ಕಳ್ಕೊಬಿಟ್ವಿ. ಹೇಳಿದ್ರು ಕೇಳ್ದಿದ್ದಂಗೆ ಕಳ್ಕೊಂಬಿಟ್ಟು ಇವಾಗ ಬಂದು ಮತ್ತೆ ಇಲ್ದಿರೋದೆಲ್ಲ ಹೇಳ್ತಾ ಇದ್ದೀರಾ? ಛೇ, ನನಗಂತೂ ನೀವು ನೋಡಿದ್ರೆ ಮೈಯೆಲ್ಲ ಉರಿತೈತೆ. ಏನು ಮಾಡಬೇಕು ಅಂತಲೇ ಅರ್ಥ ಆಗ್ತಿಲ್ಲ ನನಗಂತೂ. ಇಬ್ಬರು ಸರಿಯಾಗಿದ್ದೀರಾ ನೀವಂತೂ. ಈಗ ಬಿಡು ರೋಸ್, ಆಗಿದ್ದಾಯ್ತು. ನೋಡು, ನಾವೇನಾದರೂ ಮಾಡೋಣ. ಈಗ ನೀನು ಬೇರೆನ ಮದುವೆ ಮಾಡ್ಕೊಂಡ್ರು ಏನು ಪ್ರಯೋಜನ ಇಲ್ಲ ಗೊತ್ತಾ ನಿನಗೆ? ನಡಿ ಸುಮ್ಮನೆ ಹೋಗೋಣ. ಅಪ್ಪನೂ ಬಂತೈತಲ್ಲ, ಕರ್ಕೊಂಡೋಗಿ ಸ್ವಲ್ಪ ಇನ್ನು ಅಕೌಂಟಾಗೇನ ಅಲ್ಪ ಸ್ವಲ್ಪ ಏನಾರು ದುಡ್ಡು ಗಿಡ್ಡಿದ್ರೆ ಅದನ್ನೇ ಒಂಚೂರು ನೋಡ್ಕೊಂಡು ಮನೆಗಿನೇ ಮಾಡ್ಕೊಂಡು ಹೆಂಗೋ ಜೀವನ ಮಾಡೋಣ. ನಮಗೂ ಒಂದು ಟೈಮ್ ಬರ್ತೈತೆ, ಇನ್ನೂ ನಮಗೂ ಏಜ್ ಐತೆ. ಏನೋ ಒಂದು ಮಾಡಿದ್ರಾಯ್ತು. ನಡಿ ಹೋಗೋಣ. ನಡಿ. ಸರಿ ಬಾ ಹೋಗೋಣ. ನೋಡು, ಇಷ್ಟೊತ್ತಾದ್ರೂ ಬರ್ಲೂ ಇಲ್ಲ ಏನೂ ಇಲ್ಲ. ಅರಸ ಇರಬೇಕು, ಮಕ್ಕಳು ನೇರೋದು ಅಷ್ಟೇ ಅಲ್ಲ, ಹೊಸಿನ ಅರಸ ಇರಬೇಕು ಎತ್ಮೇಲೆ. ಏನು ಇರೋಳೊಬ್ಬಳನ್ನ ಏನು 10 ಜನ ಎತ್ತಿದೆಯೇ? ಹಿಂದಿನ ಕಾಲದಾಗ 10 ಮಕ್ಕಳಿದ್ರು ಹೆಂಗೆ ನೋಡ್ಕೊಳ್ಳೋರು ಹೇಳು? ಇರೋಳೊಬ್ಳು ಮಗಳನ್ನ ನೋಡ್ಕೊಳಕ್ಕಾಗಲ್ಲ. ಮನೆಯನ್ನು ತಿರ್ಕೊಂಡು ಕುತ್ಕೊಬಿಡು ನೀನು. ಬರ್ರಿ ಅದಕ್ಕೆ ಆಮೇಲೆ ನಿನಗೆ ಆ ಮನೆ ತಿರ್ಗು ಈ ಮನೆ ತಿರ್ಗು, ಇನ್ನೊಂದು ಮಗ ಮಾಡ್ಕೊಳ್ಳಿ ಅಂತಂದ್ರು ಸಾಕು ಒಬ್ಳನೇ ನೀಯ. ಈಗೇನು ಮಾಡ್ತೀಯ? ಅವಳು ಬರಲಿಲ್ಲ ಅಂತ ಹೇಳಿದ್ರೆ? ಅಯ್ಯೋ, ಮನೆಗಂತೂ ನಮ್ಮ ವಂಶ ಬೆಳೆಯೋದು ಯಾವಾಗ? ಒಂದು ಗಂಡು ಮಗ ಮಾಡ್ಕ ಅಂತಂದ್ರೆ ಕೇಳ್ತಾ ಇಲ್ವಲ್ಲ ನೀನು? ನನ್ನಣೆ ಬರಹ ಇರೋಳೊಬ್ಳು ಮೊಮ್ಮಗಳನ್ನೂ ಹಾಳು ಮಾಡಿ ಇಟ್ಬಿಟ್ಟಿದ್ಯಾ ನೀನಂತೂ. ನನ್ನ ಮಗ ಹುಚ್ಚಂತರ ಅಲಿತಾವನೆ. ಊರು ಮಗಳು ಅಂತ ಹೇಳ್ಬಿಟ್ಟು. ಈಗ ನಿಂಗೆ ಸಮಾಧಾನನಾ? ಒಲೆ ಊರ್ಸಿ 2 ದಿನ ಆಯ್ತು. ಅಡುಗೆ ಸಮೇತ ಮಾಡಿಲ್ಲ, ತಿನ್ನಕ್ಕೆ ಕೂಳ್ ಸೇರ್ತಿಲ್ಲ ನನಗೆ. ನನ್ನ ಮೊಮ್ಮಗಳಿಲ್ಲ ಅಂತ ಹೇಳ್ಬಿಟ್ಟು ಅರಸ ಇಲ್ದಿರೋಳು. ಹೊಸಿನ ಏನಾರು ಅರಸ ಪರಸ ಇದ್ದಿದ್ರೆ ಮಗಳನ್ನ ನೆಟ್ಟಿಗೆ ನೋಡ್ಕೊಳ್ಳೋಳು. ಈ ಸ್ಕೂಲ್ಗೆ ಅದು ಹೆಂಗೆ ಒಬ್ಳನ್ನ ಕಳಿಸ್ತೀಯ ನೀನು? ಒಬ್ಳ ಜೊತೆಗೆ ಹೋಗಿದ್ದಿದ್ರೆ ನೀನು ಸೌದೋಗ್ಬಿಡ್ತಿದ್ದೆ. ಇಷ್ಟುದ್ದ ಎಲ್ಲೆಲ್ಲಿಗೂ ಅಲ್ಕೊಂಡು ಹೋಯ್ತೀಯಾ? ಇಷ್ಟುದ್ದ ಹೋಗ್ಬಿಟ್ರೆ ನಿಂಗೆ ಬರ್ಬಾರ್ದು ಬಂದ್ಬಿಡ್ತದ ನೋಡಿ ನಿಂಗೆ. ಅಯ್ಯೋ ಬಿಡು, ನಾನು ಹೇಳ್ತೀನಲ್ಲ, ಬುದ್ಧಿ ಇಲ್ಲ ನನಗೆ. ಹೀಗೆ ಬರ್ದಂಗಿರ್ಲಿ, ಅವಳು ಬರ್ದಂಗಿರ್ಲಿ. ಆಮೇಕಿಂದ ನಿಂಗೆ ಹೇಳ್ತೀನಿ, ಒಯ್ತಾ ಇರು. ಅವಳು ಬರಲಿಲ್ಲ ಅಂದರೆ ನೀನೇನಕ್ಕಿದ್ಯಾ? ನೀನು ಒಯ್ತಾ ಇರ್ಬೇಕು ಅಷ್ಟೇ ನೀನಿಯ ನಿಮ್ಮ ಅಮ್ಮರ ಮನೆಗೆ. ನಮ್ಮಮ್ಮನ್ ಬೈಬೇಡ, ಸುಮ್ಕಿರು. ಪುಟ್ಟಿ, ಅಯ್ಯೋ ಬಂದ್ಬಿಟ್ಟ ನೀನು. ಎಲ್ಲೋಗಿದ್ದಮ್ಮ? ಯಾರು ನೀನು ಕಿಡ್ನಾಪ್ ಮಾಡಿದ್ದು? ಯಾರಮ್ಮ? ಅಪ್ಪ ದೇವ್ರೆ, ಹರಕೆ ಎಲ್ಲ ಒತ್ಬಿಟ್ಟಿದ್ದೆ ನನ್ನ ಮೊಮ್ಮಗಳು ಮನೆಗೆ ಬರಲಿ ಅಂತ ಹೇಳ್ಬಿಟ್ಟು. ಕೊನೆಗೂ ಮನೆಗೆ ಬಂದ್ಬಿಟ್ಟಲ್ಲ ಮೊಮ್ಮಗಳೇ. ಅಪ್ಪ ಈಗ ಸಮಾಧಾನ ಆಯಿತು. ಎಲ್ಲೋಗಿದ್ದವ? ಯಾರು ಕರ್ಕೊಂಡು ಹೋಗಿದ್ದಿದ್ದು ನಿನ್ನ? ಯಾರೇ ಪುಟ್ಟಿ? ನಿಂಗೇನು ಹಿಂಸೆ ಕೊಡ್ಲಿಲ್ಲ ತಾನೇ? ಏನು ತೊಂದರೆ ಕೊಡ್ಲಿಲ್ಲ ತಾನೇ? ಆರಾಮಾಗಿದೆಯಾ ತಾನೇ? ಏನು ತೊಂದರೆ ಇಲ್ಲ ತಾನೇ? ಅಮ್ಮ ಏನು ಪ್ರಾಬ್ಲಮ್ ಇಲ್ಲ ಅಮ್ಮ, ಏನು ತೊಂದರೆನೂ ಇಲ್ಲ. ನೀನು ಸುಮ್ಮನೆ ಏನೇನೋ ಅನ್ಕೊಳಕ್ ಹೋಗ್ಬೇಡ. ನಾನೇ ಅವ್ರಿಗೆ ಸರಿಯಾಗಿ ಕಾಟ ಕೊಟ್ಟು ಬಂದ್ಬಿಟ್ಟಿದ್ದೀನಿ. ಅಮ್ಮ ಯಾರು ಗೊತ್ತಾ? ಅದೇ ಕಣಮ್ಮ, ಅದೇ ಅವಾಗ ನೀವು ಬೆಂಗಳೂರಾಗಿದ್ದಾಗ ಅದು ಯಾರ ಮೇಲೋ ಇದು ಮಾಡ್ತಿದ್ರಲ್ಲ, ಒಂದು ಅಮೆರಿಕ ಹುಡುಗಿ ಅಂತಿದ್ದಲ್ಲ, ರೋಸು. ಕಣಮ್ಮ, ಅವಳನ್ನೇ ನನ್ನ ಕಿಡ್ನಾಪ್ ಮಾಡಿದ್ದು. ಅವಳನ್ನೇ ಅವನ ಜೊತೆ ಅವಳ ಜೊತೆ ಇನ್ನೊಬ್ರು ಯಾರೋ ಇದ್ರು. ಅವರೇ ಕಣಮ್ಮ ಕಿಡ್ನಾಪ್ ಮಾಡಿದ್ದನ್ನ. ಕಿಡ್ನಾಪ್ ಮಾಡ್ಬಿಟ್ಟು ನಿಮ್ಮ ಅಮ್ಮ ಫೋನ್ ಮಾಡಿ ಹೇಳು, ನಿಮ್ಮ ಅಮ್ಮನ ಬಾ ಅಂತ ಹೇಳು, ನಿಮ್ಮ ಅಮ್ಮನ ಕರಿ ಅಂತ ಹೇಳ್ಬಿಟ್ಟು ಏನೇನೇನೋ ಹೇಳ್ತಾ ಇದ್ರು. ನಾನು ನಮ್ಮ ಅಮ್ಮಂಗೆ
ಅಯ್ಯ ಅವಳು ಮಕ ಮುಚ್ಚ ಬಾ ಅದೇ ಎಲ್ಲವಳೆ ತೋರ್ಸು ಪರ್ಕೆ ತಕೊಂಡ್ ಮಕ ಕೆರಿತೀನಿ ಲೋಪರ್ಗೆ ಬಾ ತೋರ್ಸ್ ಬಾ ಮಗಳೇ ಯಾವಳವಳು ಅಂತ ಹೇಳ್ಬಿಟ್ಟು ಅಡ್ನಾಡಿ ಎಳೆ ಮಕ್ಕಳು ಕರ್ಕೊಂಡು ಹೋಗ್ಬಿಟ್ಟಲ್ಲಿ ಏನ್ ಕಿಸಿತಾಳಂತ ಅವಳು ಲೋಪರಲ್ಲಿ ಮಾಡ್ತೀನಿ ನೋಡಿ. ಏ ಪದಿ ಬಿಡ್ಬೇಡ ಅವಳು ಯಾರು ಅಂತ ಗೊತ್ತಾನೆ ಬಿಡ್ಬೇಡ. ಚೊಪ್ಲಿ ತಕೊಂಡ್ ಹೊಡೆದು ಬಿಡ ಅವಳಿಗೆ ನೋಡಿ ಹೋಗೋಣ. ಪೊಲೀಸರು ಬರೀ ಕಂಪ್ಲೇಂಟ್ ಕೊಟ್ಟಿದೀವಲ್ಲ ನೋಡ್ಕ ಅವ್ರಿಗೂ ತೋರ್ಸ್ ಮಗಳೇ ನೀನು ಯಾವಳು ಕಿಡ್ನಾಪ್ ಮಾಡಿದ್ದು ಅಂತ ಹೇಳ್ಬಿಟ್ಟು ಇನ್ನೊಂದು ಕಿತ್ತ ಮಕ್ಳನ್ನ ಮುಟ್ಟಕ್ಕೆ ಹೆದರ್ಕೋಬೇಕು. ಬೇಕಾರೆ ಇವಳು ಬೇಕು ಅಂತಂದಿದ್ರೆ ಈ ಪದ್ದಿನೇ ಕಿಡ್ನಾಪ್ ಮಾಡ್ಬೇಕಿತ್ತು, ನನ್ನ ಮೊಮ್ಮಗಳನ್ನ ಕಿಡ್ನಾಪ್ ಮಾಡ್ಬೇಕಿತ್ತು. ಅತ್ತೆ ನೀಯ ಬೇರೆ ಸಹಾಯ ಮಾಡಕ್ ಹೋಯ್ತೀಯ ಅದು ಇದು ಅಂತ ಹೇಳ್ಬಿಟ್ಟು ಆಗ್ಬಿಟ್ಟು ನನ್ನ ಮೊಮ್ಮಗಳ ಮೇಲೆ ಬರ್ತದೆ ಎಲ್ಲನೂ. ಇನ್ ಮೇಲೆ ಯಾವಳಿಗೂ ಸಹಾಯ ಮಾಡಂಗಿಲ್ಲ, ಮಗಳನ್ನ ನೋಡ್ಕೊಂಡು ಮನೆಗೆ ಬಿದ್ದಿರು. ಸುಮ್ಮನೆ ಇನ್ನೊಂದು ಕಿತ್ತ ಸಹಾಯ ಪಹಾಯ ಅಂತ ಹೋಗ್ಬಿಟ್ರೆ ಸುಮ್ಮನಿರಕ್ಕಿಲ್ಲ. ಅಯ್ಯೋ ಬಾ ಕುಂತ್ಕೊ ಬಮ್ಮ ಮಗಳೇ ಬಾ. ನಿಂಗೆ ಪಾಪ ಏನಾರ ಮಾಡಿಡಿ ಪಾರ್ಲಿಕ್ಸ್ ಮಾಡ್ಕೊಬಿಟ್ಟು ಬಂದು ಕೊಡ್ತೀನಿ ತಿನ್ನಿವಂತ ಬಾ. ಮಕ್ಕಳು ಅಂತ ಹೇಳಿದ್ರೆ ನನ್ಗೇನ್ ಪಿರುತಿ ಇರಲ್ವಾ? ನಿಮ್ಮೊಬ್ರಿಗೆ ಪಿರುತಿ ಇರೋದು? ಇದೊಳ್ಳೆ ಸಂದ ಕೇಳ್ತೀರಾ ಏನ್ ಬೇಕಂತ ನಾನು ಬಿಟ್ಬಿಟ್ನಾ? ನಾನು ಕೇಳ್ದೆ ಸ್ಕೂಲಿಗೆ ಬಿಟ್ಬಿಟ್ಟು ಬಾ ಅಂತ ಹೇಳ್ಬಿಟ್ಟು ನೀನು ನನ್ನ ಸ್ಕೂಲಿಗೆ ಬಿಡಕ್ ಬರಲಿಲ್ಲ. ನೀನು ಹೋಗಮ್ಮಯ್ಯ ದಿನ ನೀನು ಯಾರು ಬಿಡ್ತಾರೆ ಅಂತ ಹೇಳ್ಬಿಟ್ಟು ಹೇಳಿದ್ ನೀನೇನೆಯ ಅವ್ನ ದಾರಿನಾಗ ಹೋಗ್ಬೇಕಾರೆ ನಂಗೆ ಕರ್ಕೊಂಡು ಹಂಗೆ ಹೊಂಟೋಗ್ಬಿಟ್ರು. ನಾನೇನ್ ಮಾಡ್ಲಿ? ಈಗೇನ್ ಹೇಳ್ತೀರತ್ತೆ? ಕರ್ದ್ರಂತಲ್ಲ ನಿನ್ನೆನೆಯ ಹೋಗ್ಬೇಕಿತ್ತು ನೀನು. ನಮ್ಗೇನ್ ಮಾಡಕ್ಕೇನ್ ಕ್ಯಾಮಿಯಲ್ಲಿ ಮನೆ ಕೆಲಸ ನೋಡ್ಕೋಬೇಕು, ಒಳಗಡೆ ನೋಡ್ಕೋಬೇಕು, ಹೊಲದ ಕಡೆ ನೋಡ್ಕೋಬೇಕು, ಎಲ್ಲ ನೋಡ್ಕೊಂಡು ನಾವೇ ಇದ್ ಮಾಡ್ಬೇಕು. ಅವಳ ಹಬ್ಬಳು ನೀವು ನೋಡ್ಕೊಳ್ಳಿಲ್ಲ ಅಂತಂದ್ರೆ ಹೆಂಗೆ ಅವಳು? ನನ್ ಮೇಲೆ ಎತ್ತಾಕಕ್ ಬರ್ತಿರಲ್ಲ ಸಿಕ್ಕಿವ್ ನೀ ಬಿಟ್ಟಿ ಅಂತ ಹೇಳ್ಬಿಟ್ಟು ಒಂದು ಮನೆ ಕೆಲಸ ದನ ಹಂಗೆ ಹೊಲ ನೋಡ್ಕೊಳ್ಳಿ, ಇಲ್ಲ ಇವಳು ನೋಡ್ಕೊಳ್ಳಿ, ಎರಡರಾಗೊಂದು ಮಾಡಿ ಅಷ್ಟೇನೇನಿಯ. ಅಯ್ಯೋ ಒಂದೇ ಒಂದಿನ ಏನೋ ಪರ್ಪಟ್ಟಾಗ ಹಂಗಂದ್ಬಿಟ್ರೆ ನನ್ನ ಮೇಲೆ ಬತ್ತಿಯಲ್ಲ ಇವಳು ಸರಿಯಾಗಿ ಅವಳು ಚಿನ್ಕೊಳ್ಳಿ ತಂದಾಕಕ್ಕೆ. ಬಾ ಪುಟ್ಟಿ ಬಾ. ಇನ್ನೊಂದ್ಸಲ ಯಾರನ್ನ ನೀನು ಕಿಡ್ನಾಪ್ ಮಾಡ್ಕೊಂಡು ಹಂಗಿದ್ರೆ ಅಲ್ಲೇ ಕಿರುಚ್ಕೊಬಿಡ್ಬೇಕು ನೀನು. ಚಿಪ್ಸು ಅದು ಇದು ಕೊಡಿಸ್ತೀನಿ ಅಂತ ಹೇಳಿ ತಕ್ಷಣ ನೀನು ಕುಣಿದಾಡ್ಬೇಡ. ಬಾ ಸುಮ್ಮನೆ ಹೇಳು ಹಾರ್ಲಿಕ್ಸ್ ಮಾಡ್ಕೊಬಿಟ್ಟು ಬರಲಾ ಇಲ್ಲ ಬೂಸ್ಟ್ ಏನ್ ಬೇಕು ಹೇಳು. ಅಮ್ಮ ಚಿಪ್ಸು ಮಾತಾಕಿ ಇತ್ತೋಗಂಗ್ ಹೊಡಿತೀನಿ, ಸುಮ್ಮನೆ ಇದು ಬಿಡು ನೀನು. ಚಿಪ್ಸ್ ಅಂತೆ ಚಿಪ್ಸು, ಆ ಚಿಪ್ಸಿಂದಾನೆ ನೀನು ಕಿಡ್ನಾಪ್ ಮಾಡ್ಕೊಂಡು ಹೋಗಿರೋದು ಬಿತ್ರಿ. ಚಿಪ್ಸ್ ಎಲ್ಲ ತಿನ್ಬಿಟ್ಟು ಹೊಟ್ಟೆ ಹಾಳು ಮಾಡ್ಕೋಬೇಡ ನೀನು, ನಿಂಗೆ ಗೊತ್ತಾಗಕ್ಕಿಲ್ಲ. ಇರು ಹೋಗ್ಬಿಟ್ಟು ಹಾಲು ಕಾಯಿಸ್ಕೊಬಿಟ್ಟು ಬರ್ತೀನಿ. ನೋಡವ ನೀನು ಇರೋಳೊಬ್ಳು ಸಂದ ಕಾಸ್ತಿ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಕಿಡ್ನಾಪ್ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಇವತ್ತೆಲ್ಲ ನಾಳೆಗೂ ಅಷ್ಟೇನಿಯ ಯಾರನ್ನೂ ನಂಬಾರ್ದು, ಯಾರ ಮಾತು ಕೇಳಬಾರ್ದು, ಸರಿನಾ? ಹ್ಞೂ ಅಜ್ಜಿ, ಯಾರ ಮಾತು ಕೇಳಲ್ಲ ಅಜ್ಜಿ ನಾನು. ಅವರೇ ನನ್ನ ಮಾತು ಕೇಳಿದಂಗೆ ಕರ್ಕೊಂಡು ಹೋಗ್ಬಿಡ್ತಾರೆ ಅಜ್ಜಿ. ನಾನೇನ್ ಮಾಡ್ಲಿ? ನಾನು ಬರಲ್ಲ ಅಂದ್ರೆ ಚಿಪ್ಸು ಗಿಪ್ಸು ಎಲ್ಲ ಕೊಟ್ಬಿಟ್ಟು ಕರ್ಕೊಂಡು ಹೋಗ್ಬಿಟ್ರು ಅಜ್ಜಿ. ಇನ್ಮೇಲೆ ನೀನೇ ನನ್ನ ಜೊತೆ ಬಂದು ನೀನೇ ಸ್ಕೂಲ್ ತನಕ ಬಿಡು. ಆಮೇಲೆ ಸಂಜೆ 4 ಗಂಟೆಗೆ ಬಂದು ಸ್ಕೂಲ್ ತನಕ ಬಂದ್ಬಿಟ್ಟು ನೀನೇ ಕರ್ಕೊಂಡು ಹೋಗು. ಅವಾಗ ದಾರಿನಾಗ ಯಾರನ್ನ ಬೈದ್ರೆ ನೀನೇ ಇರ್ತೀಯಲ್ವಾ, ನೀನೇ ನೋಡ್ಕೊತೀಯ. ಸರಿ ಅಜ್ಜಿ? ಎಲ್ರ ಮನೆಗೂ ಅಪ್ಪ ಅಮ್ಮಗಳು ಬಂದು ಬಿಟ್ಟು ಹೋಯ್ತಾರೆ ಅಜ್ಜಿ ಸ್ಕೂಲ್ ತಾಗೆ. ಸರಿ ಹೇಳಿ ತಪ್ಪಾಯ್ತು ನಂದನುವೆ. ಏನು ತಲೆಗೆ ಹಾಕೊಂಡಿಲ್ಲ ಅವತ್ತು, ಇನ್ನು ಏನಾಯ್ತದ ಬಿಡು ಅಂತ ಬಿಟ್ಬಿಟ್ಟು ಬರ್ತೀನಿ ಹೇಳು. ನನಗೆ ತಾನೇ ಇನ್ನೇನು ಕ್ಯಾಮ್ ಆಯ್ತದೆ, ಬಿಟ್ಟು ಬೆಳಗ್ಗೆ ಸಾಯಂಕಾಲ ಬಿಡೋದು ಕರ್ಕೊಬರೋದು ನಾನೇ ಮಾಡ್ತೀನಿ. ನಂಗೂ ಹೊಸಿ ವಾಕಿಂಗ್ ಆದಂಗೆ ಆಯ್ತದೆ. ಏನು ಬೇಜಾರು ಮಾಡ್ಕೊಬೇಡ ಹೇಳು, ಏನು ಹೆದರ್ಕೋಬೇಡ, ಹಿಂಗೇನು ಆಗಲ್ಲ ಇನ್ನೊಂದು ಕಿತ್ತ. ತಗ ಹುಷಾರ ಕುಡಿ ತಗ. ಹಲೋ ರೀ, ಬಂದೋಳು ಪುಟ್ಟಿ ಮನೆಗೆ? ಇಲ್ಲ ಅಯ್ಯೋಳೆ ಅವಳ ಮನೆಯಾಳಿನಂತ ಹೇಳಿದ್ರು ಪೊಲೀಸರು. ಹೇಳ್ಬಿಟ್ಟು ಬರ್ರಿ ಹಿಂಗಿಗೆ ಅಂತ ಹೇಳ್ಬಿಟ್ಟು. ಬಂದವಳೆ. ಸರಿ ಆಯ್ತು, ಹೇಳಿ ಒಂದು ಕಿತ್ತ ಹೇಳ್ಬಿಟ್ಟು ಪೊಲೀಸ್ ಸ್ಟೇಷನಾಗೆ ಆ ರೋಸ್ ಅಂತ ಹೇಳ್ಬಿಟ್ಟು ಅವಳ ಹೆಸರು ಮೇಲೆ ಕಂಪ್ಲೇಂಟ್ ಕೊಟ್ಬಿಟ್ಟು ಬಂದ್ಬಿಡಿ. ಅದೇ ಹೇಳೋಣ ಅಂತ ಮಾಡಿದೆ, ನೀವು ಹುಡುಕ್ತಿರ್ತೀರಲ್ಲ ಯಾಕೆ ಸುಮ್ಮನೆ ಅಂತ. ಸರಿ ಆಯ್ತು, ಬರಕ್ಕೆ ಹೇಳು ಮನೆಗೆ. ಹಂಗೆ ನಿನಗೆ ಇನ್ನೇನು ಮಗಳು ಬಂದವಳು, ಇನ್ನೇನು ಬಂದ್ಬಿಡುವನು. ಯಪ್ಪ ಯಾ ಕಾಲ ಆಯ್ತು ತಿಂದು ನಂಗೆ ಆಗ್ಬಿಟ್ಟೈತೆ ನನಗಂತೂ. ಹೋಗ್ಬಿಟ್ಟು ತರಕಾರಿ ಗಿರ್ಕಾರಿ ಹೆಚ್ಕೊತೀನಿ. ಬಂದ್ಬಿಡಿ, ಇಲ್ಲೇನೇ ಅಡುಗೆ ಮಾಡ್ತಿದ್ದೀವಿ. ಸರಿ ಆಯ್ತು ರೀ. ಅತ್ತೆ ನೋಡ್ಕೊಳ್ಳಿಗಳನ್ನ ನಾನು ಹೋಗಿ ಇದು ಮಾಡ್ಕೊತೀನಿ, ಅಡುಗೆ ಇಕ್ಕತ್ತೀನಿ. ಸರಿ ಹೋಗು.